ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಗುಣಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕೇ ಹೊರತು ಗುಣಗಳಿಂದ ವ್ಯಕ್ತಿ ಶೃಂಗರಿಸಿಕೊಳ್ಳಬೇಕೇ ಹೊರತು ಶೃಂಗಾರದ ಸಾಧನಗಳಿಂದ ಅಲ್ಲ ಎನ್ನುವ ಮಾತನ್ನು ಮಹಾದೇವಿ ತಾಯಿ ನೆರೆದಿರ್ತಕ್ಕಂತಹ ತನ್ನ ಮುಂದೆ ಕುಳಿತ ಹೆಂಗಳೆಯರಿಗೆಲ್ಲ ಅನುಭವಗೋಷ್ಠಿಯಲ್ಲಿ ಬಿತ್ತರಿಸ್ತಾ ಇದ್ದರು. ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು. ವಚನ ಅಂದರೆ ಮಾತು. ಮಾತಿಗೆ ಏನು ಶೃಂಗಾರ ಅಂದರೆ ಅದು ಭಾಳ ಕಾವ್ಯಮಯವಾಗಿದೆಯೋ, ವ್ಯಾಕರಣಬದ್ಧವಾಗಿದೆಯೋ, ಅಲಂಕಾರಗಳಿಂದ ಕೂಡಿದೆಯೋ ಅನ್ನೋದಕ್ಕಿಂತಲೂ ಮಾತಿಗೆ ಯಾವುದು ಶೃಂಗಾರ ಅಂದರೆ ಅದು ಸತ್ಯವಾಗಿರಬೇಕು. ಮಾತಿನಲ್ಲಿ ಸತ್ಯ ಇದ್ದರೆ ಶೃಂಗಾರದ ಅಗತ್ಯ ಇಲ್ಲ. ಅದಕ್ಕಾಗಿ ಶರಣರು ಹೇಳಿದರು, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರಲಾರ. ಸತ್ಯದ ಶಕ್ತಿ ಭಾಳ ಪವಾಡ ಸದೃಶವಾಗಿರ್ತಕ್ಕಂಥದ್ದು. ನಾವು ಭಾಳ ಸಲ ಅಂತಿರ್ತೀವಿ, ಏನು ಮಾಡೋದು ಈ ಜಗತ್ತಿನಲ್ಲಿ, ಸುಳ್ಳು ಹೇಳದೇ ಇದ್ದರೆ ನಡೆಯೋದೇ ಇಲ್ಲ. ಅದು ನಮ್ಮ ಭ್ರಮೆ. ಸತ್ಯ ತನ್ನ ತಾನೇ ಒಂದು ರೇಂಜ್, ತನ್ನ ತಾನೇ ಒಂದು ವಲಯ ನಿರ್ಮಾಣ ಮಾಡಿಕೊಳ್ತದೆ. 10 ಸುಳ್ಳು ಹೇಳಿ ಯಾವ ಕಾರ್ಯ ಸಾಧಿಸಲಿಕ್ಕೆ ಸಾಧ್ಯ ಇಲ್ವೋ, ಒಂದೇ ಸತ್ಯ ಆ 10 ಸುಳ್ಳಿಗಿಂತಲೂ ಹೆಚ್ಚಿನ ಕಾರ್ಯ ಸಾಧಿಸಲಿಕ್ಕೆ ಸಮರ್ಥವಾಗಿದೆ. ಸತ್ಯಕಾಮ ಜಾಬಾಲಿ ಕತೆ ಕೇಳಿದಿರಿ ನೀವು. ಜಾಬಾಲಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಣುಮಗಳು. ಆಕೆಗೆ ಹುಟ್ಟಿರ್ತಕ್ಕಂಥ ಹುಡುಗ ಸತ್ಯಕಾಮ. ಅವನಿಗೆ ವೇದ ಉಪನಿಷತ್ತುಗಳನ್ನು ಕಲಿಬೇಕು ಅಂತ ಆಸೆ ಉಂಟಾಯಿತು. ಗುರುಕುಲಕ್ಕೆ ಹೋಗ್ತಾನೆ, ಗುರುಗಳಿಗೆ ಕೇಳ್ತಾನೆ. ಆಗ ಜಾತಿ ಭಾವ ಅತ್ಯಂತ ಗಾಢವಾಗಿರ್ತಕ್ಕಂಥ ಸಮಯ. ಅವ್ರು ಹೇಳ್ತಾರೆ, ಇಲ್ಲ, ನಿನ್ನ ಜಾತಿ ಕುಲ ಗೋತ್ರಗಳನ್ನು ಹೇಳಿದರೆ ಮಾತ್ರ ನಾವು ಪ್ರವೇಶ ಕೊಡ್ತೀವಿ. ಅವನಿಗೆ ಗೊತ್ತಿರೋದಿಲ್ಲ. ತನ್ನ ತಾಯಿಗೆ ಬಂದು ಕೇಳ್ತಾನೆ. ಆ ತಾಯಿಯೂ ಕೂಡ ಅಷ್ಟೇ ಪ್ರಾಂಜಲ ಮನದವಳು. ಅನೇಕ ಶ್ರೀಮಂತ ಒಡೆಯರ ಮನೆಯಲ್ಲಿ ಕೆಲಸ ಮಾಡುವಾಗ ಹುಟ್ಟಿದಾತ ನೀನು. ನಿನ್ನ ತಂದೆ ಯಾರೆಂದು ನನಗೆ ಗೊತ್ತಿಲ್ಲ, ನಿನ್ನ ಕುಲಗೋತ್ರಗಳು ಯಾವುವು ಎಂದು ನನಗೆ ಗೊತ್ತಿಲ್ಲ ಮಗನೇ, ಹೀಗೆ ಹೇಳು ನಿನ್ನ ಗುರುಗಳಿಗೆ ಅಂತ ಹೇಳ್ಬಿಡ್ತಾರೆ. ಆ ಮಾತು ಕೇಳಿಸ್ಕೊಂಡ ಗುರುಗಳು ಹೇಳ್ತಾರೆ, ನಿಜವಾದ ಬ್ರಾಹ್ಮಣೋತ್ತಮ ಅಂದರೆ ನೀನೇ, ಈ ಸತ್ಯಕ್ಕೆ ಕುಲ ಜಾತಿ ಗೋತ್ರಗಳಿಲ್ಲ, ನಿಜವಾದ ಬ್ರಾಹ್ಮಣ ನೀನೇ ಅಂತ ಅವನಿಗೆ ಪ್ರವೇಶ ಕೊಟ್ಟು ಅದ್ವೈತ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದಾರೆ. ಸುಳ್ಳು ಹೇಳಿದರೆ ಬಹುಶಃ ಒಮ್ಮಿಲ್ಲ ಒಮ್ಮೆ ಅದರ ಕೆಟ್ಟ ಪರಿಣಾಮವನ್ನು ನಾವು ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಜೊತೆಗೆಲ್ಲಕ್ಕಿಂತಲೂ ಎನಗೆ ನಾನೇ ಹಾಗೆ ನೋಡಯ್ಯ, ಎನಗೆ ನಾನೇ ಕೆಳೆ ನೋಡಯ್ಯ ಅಂತ ಮನವರಿಯದ ಕಳ್ಳತನವಿಲ್ಲವಲ್ಲ ಅನ್ನುವ ಹಾಗೆ ಜಗತ್ತಿಗೆಲ್ಲ ನಾವು ಸುಳ್ಳು ಹೇಳಿ ಸತ್ಯಸಂಧರು ಅನ್ನಿಸ್ಕೋಬೋದು. ಅದನ್ನು ನಮ್ಮ ಮನಸ್ಸೇ ನಮಗೆ ಒಳಗೆ ಒದಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕಾಗಿ ಅಂತಹ ಮನಸ್ಸಿಗೆ ವಾಣಿಗೆ ದೋಷಗಳದವು. ಪ್ರಸಾದವಾಣಿ ಆಗದೇ ಇರುವುದಕ್ಕೆ ನಮ್ಮಲ್ಲಿರುವ ದೋಷಗಳು 4 ಅಂತ ಹೇಳ್ತಾರೆ ವಾಣಿಗೆ. ಒಂದು ಹುಸಿ, ಇನ್ನೊಂದು ನಿಂದೆ, 3ನೇದು ಚಾಡಿ, ಮತ್ತೊಂದು ಮೋಸ. ಮಾತಿಗೆ ಅರ್ಥವಿಲ್ಲದೇ ಅನವಶ್ಯಕವಾಗಿ ಸುಳ್ಳು ಮಾತುಗಳನ್ನು ಬಳಸ್ತಾ ಇದ್ದೀವಿ. ವಾಣಿ ಅಶುದ್ಧಗೊಳ್ಳುತ್ತದೆ. ಇನ್ನೊಬ್ಬರ ಹೆಸರನ್ನು ಕೆಡಿಸ್ತಕ್ಕಂತಹ, ಇನ್ನೊಬ್ಬರ ಮರ್ಯಾದೆ ಹಾಳಾಗ್ತಕ್ಕಂತಹ ಚಾಡಿ ಮಾತುಗಳನ್ನು ಹೇಳ್ತೀವಿ, ಅದರಿಂದ ಹಾಳಾಗ್ತದೆ. ಇನ್ನೊಬ್ಬರ ಗುಣದೋಷಗಳನ್ನು ವಿವರಿಸ್ತಕ್ಕಂತಹ ನಿಂದೆಯಲ್ಲಿ ತೊಡಗ್ತೀವಿ, ಅದರಿಂದ ನಮ್ಮ ವಾಣಿ ದೋಷಪೂರಿತ ಆಗ್ತದೆ. ಇನ್ನು ಮೋಸದ ಮಾತುಗಳನ್ನು, ಸತ್ಯದ ಲೇಪನದಲ್ಲಿ ಮೋಸದ ಮಾತುಗಳನ್ನು ಆಡ್ತಾ ಇದ್ದೇವೆ. ನೋಡಿದರೆ ಮಾತು ಸತ್ಯ ಅನ್ನಿಸ್ತದೆ, ಒಳಗೆಲ್ಲವೂ ಕೂಡ ಮೋಸ ತುಂಬಿರ್ತದೆ. ಅದಕ್ಕೆ ಬಾಯಲ್ಲಿ ಬೆಲ್ಲ, ಹೃದಯದಲ್ಲಿ ಕತ್ತರಿ ಅಂತ ಹೇಳ್ತಾರೆ. ಅಂತಹ ಮಾತುಗಳಿಂದ ಯಾರು ಉದ್ಧಾರನೂ ಕೂಡ ಆಗೋದಿಲ್ಲ. ಅಂತಹ ಮಾತಿನಿಂದ ಜೀವನ ಹಾಳಾಗ್ತದೆ. ನರಕ ಸದೃಶವಾಗಿರ್ತಕ್ಕಂಥ ಪಾಪದ ಗಂಟು ನಾವು ಪಡ್ಕೊಳ್ತಾ ಇದ್ದೀವಿ. ಒಂದು ಕಡೆ ಮಹಾನುಭಾವಿ ಒಬ್ಬರು ಬರೀತಾರೆ, ಸಲೀಂ ಕರೀಂ ಇಬ್ಬರು ಗೆಳೆಯರಂತ. ಪಾಪ ಸಲೀಂ ಭಾಳ ಮುಗ್ಧನಾಗಿದ್ದ. ಕರೀಮನಿಗೆ ಆಗಲೇ 2 ಮದುವೆ ಆಗಿತ್ತಂತ. 2 ಮದುವೆ ಆದಾಗ ಅವ ಹೇಳ್ತಿದ್ದ, ಇವನು ಸಲೀಮಂದು ಮೊದಲನೇ ಮದುವೆ ಆಗಿ 1 ವರ್ಷ ಆಯಿತು, ಸುಖವಾಗಿದ್ದರು. ಆವಾಗ ಕರೀಮ್ ಹೇಳ್ತಿದ್ದಂತ, ಒಂದೇ ಮದುವೆದೊಳಗೆ ಇಷ್ಟು ಸುಖ ಅದ, ನೀ 2 ಮಾಡ್ಕೊಂಡು ನೋಡಿ, ಇನ್ನೂ 2 ಸುಖ ಇರ್ತದೆ. ಇವ ಪಾಪ ಯಾಕಂದ್ರೆ ಅವ 2 ಮಾಡ್ಕೊಂಡು ಗೆಳೆಯ ಇದ್ದ, ಇನ್ನೇನಂತ ಅವನ ಮಾತು ಕೇಳ್ದವನು. 2 ಮದುವೆ ಮಾಡ್ಕೊಂಡ್ರಾಯ್ತಂತ ಹಂಗೋ ಹಿಂಗೋ ಹೆಂಗಂತೀಗ ಪಟಾಯಿಸೋ ಗೊತ್ತಿಲ್ಲದೇನೋ ಹೆಂಗೋ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ಟ.
ಮಾಡ್ಕೊಂಡ್ಮೇಲೆ ನಾನು ಇರ್ಲಿಕ್ಕಾಗಿ ಆ ಮದುವೆ ಮಾಡ್ಕೊಂಡ, ನಾನೇನು ಕೊರತೆ ಮಾಡಿದ್ದೆ ಸೇವೆಯಲ್ಲಿ ಪ್ರೀತಿಯಲ್ಲಿ ಅಂತ ಈ ಹೆಂಡತಿ ಕರೀಲಿಲ್ಲ. ಆ ಹೆಂಡತಿ ನನಗೆ ಗೊತ್ತೇ ಇಲ್ಲ ಇವನು ಮೊದಲೇ ಮದುವೆ ಆಗ್ಯದಂತ ಆಕೆ ಕರೀಲಿಲ್ಲ. ಮದುವೆ ಮಾಡ್ಕೊಳ್ಲಿಕ್ಕೆ ಹೆಂಡತಿ ಇರ್ಲಿಕ್ಕಾಗಿ ನನ್ನ ತಂದಾನಂತ ಆಕೆ ಕರೀಲಿಲ್ಲ, ಈಕೆ ಕರೀಲಿಲ್ಲ. ಇಬ್ಬರು ಜಟಾಪಟಿದ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಆಯ್ತು. ಅಲ್ಲಿ ಹೋಗಂತ ಅಕ್ಕಿ ಹೇಳಕ್ಕಿ, ಅಕ್ಕಿ ನೀಡ್ತಾಳಂತ ಈಕಿ ನೀಡ್ತಾಳಂತಕ್ಕಿ. ಹಿಂಗೆ ಕತೆ ಆದಾಗ ಇನ್ನೇನು ಮಾಡ್ಬೇಕು, ಸಾಕಾದಾಗ ಏನು ನೆನಪಾಯ್ತದ ಮನುಷ್ಯಾಗ? ಮಠ ಮಸೀದಿ ಎಲ್ಲ ಸಾಕಾದ್ಮೇಲೆ ಅಲ್ಲೇ ಚಂದಿದ್ರೆ ನಾವೇನು ಬರೋ ಪೈಕಿ ಅಲ್ಲ. ಅಲ್ಲಿದ್ದು ಒಂದು ಮಸೀದಿಗೆ ಹೋದ, ಮಲ್ಕೊಳ್ಳಾರಂತ ಹಿಂಗೆ ಹೋಗಿ ಹಾಸ್ಬೇಕಂತಾನ. ಅಲ್ಲೊಬ್ಬ ಮಲ್ಕೊಂಡಿದ್ದ ಮೊದಲೇ ನೋಡ್ತಾನ, ಅವನೇ ಅನಸ್ ಕರೀಮ್. ಅವಂದ ಇಬ್ಬರು ಹೆಡ್ರೆ ಮಾಡ್ಕೊಳ್ರೆ ಭಾಳ ಖುಷಿಯಾಗಿರ್ತದೆ ಜೀವನ ಅಂತ ಹೇಳ್ದು. ನೀ ಯಾಕೆ ಇಲ್ಲಿ ಬಂದು ಮಲ್ಕೊಂಡು ಎಂದ? ಅವಂದ ಒಬ್ಬನೇ ಆಗಿದ್ದೇನು ಮಾಡಲಿ, ಮನಸ್ಸು ಬರ್ಲಾಗಿತ್ತು. ರಾತ್ರಿ ಹೋಗ್ತಿಲ್ಲ, ಮಗ್ಗಲು ಬದಲಾಯಿಸಿ ಮಾತಾಡೋಕ್ಕೂ ಒಬ್ರು ಇರಲಿಲ್ಲ. ಅದಕ್ಕೆ ಜೊತೆ ಇರಲಿ ಅಂತ ಹೇಳ್ದ ಅಂದ. ಇಂಥವ್ರನ್ನೂ ಇರ್ತಾರೆ ಜೀವನದೊಳಗೆ. ಮಾತು ನೋಡಿದ್ರೆ ಸತ್ಯನೇ, ಸುಖದ ಲೇಪ ಮಾಡಿ ಇಬ್ಬರು ಹೆಂಡ್ರಿ ಮದುವೆ ಮಾಡ್ಕೊಂಡ್ರೆ ಭಾಳ ಖುಷಿಯಾಗಿರ್ತಿ ಅಂತ ಹೇಳ್ದ. ಆದರೆ ಒಳಗೇನಿತ್ತು? ಸ್ವಾರ್ಥ ಇತ್ತು, ಮೋಸದ ಜಾಲ ಇತ್ತು. ಅದಕ್ಕಾಗಿ ಹೇಳ್ತಾರೆ, ಇಂಥವರ ಮಾತು ನಿಜಕ್ಕೂ ಅದು ಎಂದೆಂದೂ ಮಂತ್ರವಾಗೋದಿಲ್ಲ, ಅದು ಸತ್ಯದ ಕಡೆಗೆ ನಮಗೆ ಒಯ್ಯೋದಿಲ್ಲ. ಅದಕ್ಕೇ ಹೇಳ್ತಾರೆ, ಸತ್ಯ ನುಡಿಯಬೇಕು, ಹುಸಿಯ ನುಡಿಯಲು ಬೇಡ, ಕೆಡೆ ನುಡಿಯದೆ. ಎಷ್ಟು ಚೆಂದಾಗಿ ಹೇಳಿದ್ದಾರೆ. ಅನ್ಯರ ಪ್ರತಿಪಾದಿಸದಿದ್ದಡೆ, ಕೆಟ್ಟ ಮಾತು ಆಡುವಂಗಿಲ್ಲ, ಕೆಟ್ಟ ಆಚಾರ ನಡೆಯುವಂಗಿಲ್ಲ. ಇನ್ನೊಬ್ಬರ ಬಗ್ಗೆ ಅನ್ಯರ ಪ್ರತಿಪಾದಿಸದಿದ್ದಡೆ, ಇನ್ನೊಬ್ಬರ ಬಗ್ಗೆನೂ ಮಾತನಾಡದಿದ್ದರೆ ಎಲ್ಲಿಗೂ ಹೋಗಬೇಕಾಗಿಲ್ಲ. ಏನು ಮಾಡನಯ್ಯ ಲಿಂಗವು, ಏನು ಕೊಡನಯ್ಯ ಲಿಂಗವು. ಎಂಥ ಆಶ್ವಾಸನೆ ಅದರಿದು. ಇಷ್ಟೇ ಇರ್ಲಕ್ಕೆ ನಮಗೆ ಭಾಳ ಕಷ್ಟ ಆಗ್ತದೆ. ಏನು ಮಾಡನಯ್ಯ ಲಿಂಗವು, ಏನು ಕೊಡನಯ್ಯ ಲಿಂಗವು. ಇದು ಯಾರು ಹೇಳಿದ ಮಾತದ? ಬಸವಣ್ಣವ್ರು ಹೇಳ್ಯಾರ. ಎಂಥ ಆಶ್ವಾಸನೆ ಅದ. ಸುಮ್ಮ ಎಂತೆಂಥದ್ರದೋ ಯಾರ್ದಾರ್ದೋ ಮಾತು ಕೇಳಿ ನಂಬಿಬಿಡ್ತೀವಿ. ಬಸವಣ್ಣನವ್ರ ಮಾತು ಕೇಳಿ ಒಂದು ಹೆಜ್ಜೆ ಇಡೋಕ್ಕೆ ಪ್ರಯತ್ನ ಮಾಡಿದ್ರೆ, ಏನು ಮಾಡನಯ್ಯ ಲಿಂಗವು, ಏನು ಕೊಡನಯ್ಯ ಲಿಂಗವು. ತಾನು ಏನ ಬೇಡಿದುದ ನೀವನಾಗಿ. ಇದು ಅವರ ಆಶ್ವಾಸನೆ, ಭರವಸೆ ಅದ. ನಾವು ಹಿಂಗಿದ್ರೆ ತಾನು ಏನು ಬೇಡಿದ ಕೊಡುವನಾಗಿ ನಂಬುಗೆಯುಳ್ಳ ಶಿವಭಕ್ತಂಗೆ ಇದೇ ದಿಬ್ಬೆ ಕೂಡಲ ಸಂಗಮ ದೇವ. ಈ ಮಾತಿನ ಮೇಲೆ ನಂಬುಗೆ ಇರೋದಂದ್ರೇನು? ಅದರಂತೆ ಬದುಕೋದು. ಕೆಡೆ ನಡೆಯದೆ, ಕೆಟ್ಟ ಮಾತುಗಳನ್ನು ಆಡದೇನೆ, ಕೆಟ್ಟ ಕೆಲಸ ಮಾಡದೇನೆ, ಇನ್ನೊಬ್ಬರ ಬಗ್ಗೆ ಮಾತನಾಡದೇನೆ ಬದುಕಿದೀವಿ ಅಂತ ಕೇಳಿದ್ರೆ, ದೇವರೇ ಏನು ಬೇಕು ಅದು ಕೊಡೋಕೆ ಕಂಕಣ ಬದ್ಧನಾಗಿ ನಿಲ್ಲುತ್ತಾನ. ಆದರೆ ಭಾಳ ದೋಷಪೂರಿತ ನಮ್ಮ ಮಾತುಗಳು, ದೋಷಪೂರಿತ ನಮ್ಮ ಭಾವನೆಗಳು. ಅದಕ್ಕೇ ಭಾಳ ಚೆಂದಾಗಿ ಹೇಳಿದರು, ಅದು ಎಲ್ಲೋ ಹೋಗಿ ಪಾಪ ತೊಳ್ಕೊಂಡು ಬರ್ತೀವಿ ಅನ್ನೋದು ಬಿಟ್ಟು ಬಿಡ್ರಿ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆ ಮುಳುಗಿದಡೇನಾಗುವುದಯ್ಯ ಅಂತ ಹೇಳ್ತಾರೆ. 3-4 ನದಿ ಕಾಶಿಗೆ ಹೋಗಿ ಮಿಂದು ಬಂದ್ವಿ, ಕೂಡಲ ಸಂಗಮಕ್ಕೆ ಹೋಗಿ ಮಿಂದು ಬಂದ್ವಿ, ಅಲ್ಲಿ ಮಿಂದು ಬಂದ್ವಿ, ಇಲ್ಲಿ ಫೋರ್ಸ್ ಎಲ್ಲಿ ಹೆಚ್ಚಿಗದ ಅಲ್ಲಿ ಹೋಗಿ ಮಿಂದು ಬಂದ್ರೆ ಮೈಯೊಳಗಿನ ಮಲಿನತೆ ಹೋಗ್ತದೆ ಹೊರತಾಗಿ ಮನಸ್ಸಿನ ಮಾಲಿನ್ಯ ಪಾಪ ಹೋಗೋದಿಲ್ಲ. ಅದಕ್ಕಾಗಿ ನೀವೆಷ್ಟೇ ಅಷ್ಟಾಶಸ್ತಿ ತೀರ್ಥಕ್ಷೇತ್ರಗಳ ಮಿಂದಡೇನಯ್ಯ ಅಂತ ಕೇಳ್ತಾರೆ. 168 ತೀರ್ಥಕ್ಷೇತ್ರಗಳದಾವ ಭಾರತದೊಳಗೆ. ಅಷ್ಟೆಲ್ಲ ಹೋಗಿ ಮಿಂದು ಬಂದ್ರೇನಯ್ಯ ಅಂತ ಕೇಳ್ತಾರೋ. ನಿನ್ನ ಮನನೇ ಶುದ್ಧ ಇಲ್ಲದ ಮೇಲೆ ಮೀಯದೆ ಮೀನು, ಮೀಯದೆ ಕಪ್ಪೆ ಅವಕ್ಕೇನು ಮೀತಾರಂತಾರ ಒಳಗೆ ಇರ್ತವೆ. ಯಾವಾಗ ನೋಡಿದ್ರು ನಾವು ಹೊರಗರ ಬರ್ತೀವಿ, ವರ್ಷಗೊಮ್ಮರ ಮೀಯಕ್ಕೆ ಹೋಗ್ತೀವಿ. ಅದರಂತೆಯೇ ನಮ್ಮ ಜೀವನ ಆಗ್ತದೆ ಹೊರತಾಗಿ ಎಲ್ಲರ ನದಿ ಸ್ನಾನ ಮಾಡಿ ಬಂದೀವಿ ಅಂತಂದ್ರೆ ಪಾಪ ಹೋಯ್ತು ಅಂತ ತಿಳ್ಕೊಬೇಡ್ರಿ. ತುಕಾರಾಮನ ಭಕ್ತರ ಕತೆ ಗೊತ್ತದ ನಿಮ್ಗೆ. ಭಕ್ತರೆಲ್ಲ ನಡ್ರಿ ಯಾತ್ರಾಕ್ ಅಂತ ತುಕಾರಾಮಗೆ ಹೇಳಿದ್ರೆ ಅವಂತ ನನಗೆ ಟೈಮ್ ಇಲ್ಲಪ್ಪ, ಅದಕ್ಕೆ ನಾವೊಂದು ಕುಂಬಳಕಾಯಿ ಕೊಡ್ತೀನಿ, ನಾನೇ ಇದ್ದೀನಿ ಅಂತ ತಿಳ್ಕೊಂಡು ಹೋಯ್ರಂದ್ರಂತ. 68 ನದಿದೊಳಗೆ ಮುಳುಗಿಸ್ಕೊಂಡು ಬಂದ್ರೆ ಅದಕ್ಕೆ ಬಂದ ಮೇಲೆ ಯಪ್ಪ ತಂದೀವಿ ಕುಂಬಳಕಾಯಿ ಮುಳುಗಿಸ್ಕೊಂಡು ತಂದೀವಿ. ಅವ್ರು ಅಂದ್ರೆ ಇನ್ನು ಅದ್ರದ್ದು ಅಂತೆ ಏನದ, ಪಲ್ಯ ಮಾಡೋಣದೇ ಅದು ಮಾಡಿರಿ, ಕೊಯ್ರಿ ಪಲ್ಯ ಮಾಡಿರಿ ಅಂದ್ರೆ ಪಲ್ಯ ಮಾಡಿದ ಮೇಲೆ ಗುರುಗಳ ಕೈಯಿಂದ ಬಂದಿದ್ದದ 68 ಕ್ಷೇತ್ರದಾಗ ಮಿಂದು ಬಂದದ ಅಂತ ತಿಳ್ಕೊಂಡು ಪೈಲಾ ತುತ್ತು ಅದೇ ಇಟ್ಟರು. ಕೆಟ್ಟ ಕೈ ಅಂಥ ಕೈನೇ ಎಂದು ಉಂಡಿಲ್ಲ. ಎಲ್ಲರ ಮುಖ ಹಿಂಗೆ ಮಾಡುವಾಗ ಪಂಕ್ತಿ ಕುಂತ ತುಕಾರಾಮ್ ಕೇಳ್ತಾರೆ, ಯಾಕೆ ಅಂತ ಕೇಳಿದ್ರು. ಕೆಟ್ಟ ಕೈ ರೀ ಅಪ್ಪ, 68 ನದಿ ಮುಳುಗಿದ್ರು ಇನ್ನೂ ಕೈ ಗುಣ ಬಿಟ್ಟಿಲ್ಲ.
ಕೈ ಗುಣ ಬಿಟ್ಟೇ ಇಲ್ಲದು. ಎದಕ್ಕೆ ಬಂತು? 68 ಅಲ್ಲ 168 ಮುಳುಗಿದ್ರು ಕೂಡ ಏನೇನು ವ್ಯತ್ಯಾಸ ಆಗೋದಿಲ್ಲ. ಇಂಥವರೆಲ್ಲ ಅವಗುಣಿಗಳು, ದುರ್ಗುಣಿಗಳು, ದುಶ್ಚಟಿಗಳು ಮಿಂದು 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 ಗಂಗಾ ತೇರಿ ಏನದದು? ರಾಮ್ ತೇರಿ ಗಂಗಾ ಮೈಲಿ ಹೋಗಯಿ. ಹಂಗೆ ಮೈಲಿ ಆಗಿರ್ತಕ್ಕಂತಹ ಗಂಗಾ ಅದು ಒಂದು ನೀರು, ನದಿಗಳು ಏನು ಮಲಿನಾಗಿರ್ತವೆ ಇಂಥವರೆಲ್ಲ ಮಿಂದು ಮಿಂದು ಆ ಮಲಿನಗೊಂಡಿರ್ತಕ್ಕಂಥ ನದಿ ಸ್ವಚ್ಛ ಆಗಬೇಕಾದ್ರೆ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ಪಂಚತೀರ್ಥಗಳನ್ನು ಒಳಗೊಂಡಿರ್ತಕ್ಕಂಥ ಶರಣನ ಚರಣ ತೊಳಿತು ಅಂದ್ರೆ ಅದು ಪಾದೋದಕವಾಗಿ ಶುದ್ಧವಾಗ್ತದೆ, ಅದರ ಜೀವನ ಶುದ್ಧ ಆಗ್ತದೆ. ನದಿಯಿಂದ ನದಿಯ ಜೀವನ ಶರಣನ ಪಾದ ಸ್ಪರ್ಶ ಮಾಡಿ ಶುದ್ಧ ಆಗ್ತದೆ. ಶರಣ ಅಂದರೆ ಯಾರದರ? ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಂತಿ ಪಂಚ ನದಿಗಳದವಿಲ್ಲ, ಒಂದಲ್ಲ ಎರಡಲ್ಲ, ಪಂಚ ಶುಚಿಗಳು ಒಳಗೊಂಡಿರ್ತಕ್ಕಂತಹ ಶರಣರ ತೋರಿಯನ್ನು ಬದುಕಿಸಯ್ಯ ಚೆನ್ನ ಮಲ್ಲಿಕಾರ್ಜುನ. ಅಕ್ಕ ಹೇಳ್ತಾಳೆ 5 ನದಿಗಳು ಕೂಡಿರ್ತಕ್ಕಂಥ ಒಂದು ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶರಣನ ಶರೀರದ, ಶರಣನ ದೇಹದ. ಒಬ್ಬ ಶರಣ ನಡೆ ನುಡಿ ತನು ಮನ ಭಾವ 5 ಶುದ್ಧ ಇಟ್ಕೊಂಡಿರ್ತಕ್ಕಂಥ ಶರಣನ ದರ್ಶನ ಅದು ಪಂಚ ನದಿ ತೀರ್ಥ ಸ್ನಾನ. ದರ್ಶನ ಮಾಡಿದ್ರೆ ಸಾಕಂತ ಹೇಳ್ತಾರೆ ಮತ್ತವ್ರು. ಅದಕ್ಕೆ ಹೇಳ್ತಾರೆ, ನೀವು ನೋಡ್ರಿ ಎಲ್ಲರ ನದಿಗಳ ಕಲ್ಯಾಣದಲ್ಲಿ ಯಾವ ನದಿ ಹರಿದವ? ಒಂದರ ನದಿ ಹರಿದದ. ಮತ್ತು ಯಾಕಷ್ಟು ಜನ ಬಂದರು? ಎಲ್ಲೆಲ್ಲಿಂದ ಬಂದರು ಜನ? ಕಲ್ಯಾಣದಾಗ ಯಾವ್ದಾರ ನದಿ ಅದಂತ ಬಂದ್ರೆ, ಕಾಶ್ಮೀರದಾಗ ನೋಡಿದ್ರೆ ಎಲ್ಲಿ ನೋಡಿದ್ರು ಹೊಂಡಗಳು. ನಲ್ಲೇ ಕಾಶ್ಮೀರದೊಳಗೆ ಆ ದೋಣಿದೊಳಗೆ ಮನೆ ಮಾಡಿಕೊಂಡು ಅವ್ರ ಹೋಗಿರ್ತಾರೆ ಎಷ್ಟೋ ಜನ ಖುಷಿ ಪಡಬೇಕಂತ. ಅಂಥ ಕ್ಷೇತ್ರಗಳನ್ನು ಬಿಟ್ಟು ಕಲ್ಯಾಣಕ್ಕೆ ಯಾಕೆ ಬಂದ್ರಂದರೆ ಇದು ಪಂಚ ನದಿಗಳನ್ನು ಒಳಗೊಂಡಿರ್ತಕ್ಕಂಥ ಹಲವಾರು ನದಿಗಳ ಸಂಗಮವಾಗಿತ್ತು ಈ ಕಲ್ಯಾಣ ಕ್ಷೇತ್ರ. ಅದಕ್ಕಾಗಿಯೇ ಕಲ್ಯಾಣದಲ್ಲಿ ಶರಣರು ಬಂದರು, ಎತ್ತೆತ್ತಲಿಂದಲೂ ಕೂಡ ಬಂದರು. ಯಾಕೆ? ತೀರ್ಥಯಾತ್ರೆಯ ಮಾಡಿ ಪಾಪವ ಕಳೆದೇನೆಂಬ ಯಾತನೆ ಬೇಡ ಕಾಣಿರಣ್ಣ, ಅನಂತ ಕರ್ಮವೆಲ್ಲ ಒಬ್ಬ ಶಿವಭಕ್ತನ ದರ್ಶನದಿಂದ ಸ್ಪರ್ಶನದಿಂದ ಕೆಡುವವು ನೋಡ. ಅದೇನು ಕಾರಣವೆಂದಡೆ ಆ ಭಕ್ತನಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗವಿಪ್ಪುದಾಗಿ ಹೋಹವಯ್ಯ ಹುಲ್ಲಿನಲ್ಲಿ ತೊಡೆದು. ನನ್ನ ಕರ್ಮಗಳೇನಾದರೂ ಇದ್ದರೂ ಕೂಡ ಅವುಗಳು ಶರಣನ ದರ್ಶನ ಸ್ಪರ್ಶನ ಅರ್ಥಾತ್ ಅವರ ವಾಣಿಯಿಂದ ನನ್ನ ಕರ್ಮಗಳೆಲ್ಲವೂ ತೊಡೆದು ಹೋಗ್ತವೆ. ಅದಕ್ಕಾಗಿ ಅಂತಹ ಶರಣನ ದರ್ಶನವೇ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವಾಗಲೂ ನಮ್ಮ ವಾಣಿ ಮಲಿನ ಮಾಡ್ಕೋಬಾರ್ದು ಅಂತ ಕೇಳಿದ್ರೆ ನುಡಿದಡೆ ತಾಯಿ ಲಿಗಾಡಿಯವ್ರು ಭಾಳ ಚಂದ ಹೇಳ್ತಾರೆ, ಮಾತನಾಡಿದರೆ ಮುತ್ತಿನಂತಿರಬೇಕ, ಸುತ್ತಮುತ್ತಿನವರು ಆಯ್ಬೇಕ, ಸುತ್ತಮುತ್ತಿನವರು ಆಯ್ಬೇಕ, ಕಮಲಾಂಗಿ ವಸ್ತ ಮಾಡಿ ಕೊಳ್ಳಾಗ ಹಾಕಬೇಕ. ಇವೆಲ್ಲ ವಸ್ತು ಅಲ್ಲ, ಅವು ಹಾಕ್ಕೋಬೇಕಂತ ಕೊಳ್ಳಾಗ. ಶರಣರ ನುಡಿ ಮಾತು ಮಾತಾಡಿ ಸೋತೀತ ಈ ಜೀವ, ಯಾತಕ ಬೇಕ ಒಣಮಾತ, ಯಾತಕ ಬೇಕ ಒಣಮಾತ, ದೊಡ್ಡವ್ವ ಉತ್ತಮರ ಸಾಹಿತ್ಯ ಓದಬೇಕ. ತಿಳಿಸೋದೇನು ಅಗತ್ಯನಿಲ್ಲ, ಅಷ್ಟು ಸ್ಪಷ್ಟವಾಗಿ ಬರೀತಾರೋ. ಟೈಮ್ ಪಾಸ್ ಮಾಡಲಿಕ್ಕೆ ಮಾತಾಡಬೇಡ, ಅವು ಇನ್ನೊಬ್ಬರ ಜೀವನಕ್ಕೆ ಮುಳ್ಳಾಗ್ತವ, ನಿನ್ನ ಜೀವನದಲ್ಲಿ ಮಲಿನತೆ ತುಂಬುತ್ತವ. ಅದಕ್ಕಾಗಿ ಅಂಥ ಒಣ ಮಾತುಗಳನ್ನು ಆಡಬಾರ್ದು. ಅಕ್ಕ ಹೇಳಿದಳು, ಸಂಭಾಷಣೆಗೆ ಶೃಂಗಾರ ಶರಣರ ನುಡಿಗಡಣ. ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಯಾವ ಮಾತಾಡಬೇಕು? ಶರಣರ ವಚನಗಳನ್ನು ಕುರಿತು ಮಾತಾಡಬೇಕು, ಶರಣರ ಜೀವನವನ್ನು ಕುರಿತು ಮಾತನಾಡಬೇಕು. ಸುಮ್ಮನೆ ನಾವು ಹೇಳ್ತೀವಲ್ಲ, ನಮಗೆ ನೋಡಿದ್ರೆ ಮಾತಾಡಬೇಕು ಅಂತ ಯಾರ್ದಾರ ಜೊತೆಗೆ ಹೋಗಿ ಕುಂತೇವ, ನಮ್ಮ ದುಃಖ ದೂರ ಆಗ್ತದೆ ಹೆಚ್ಚಾಗ್ತದೆ? ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ. ಹೆಚ್ಚಾಗ್ತದ ಕಡಿಮೆ ಆಗ್ತದ? ಹೆಚ್ಚಾಗ್ತದೆ. ಎಷ್ಟು ಹೆಚ್ಚಾಗ್ತದೆ? ಅದಕ್ಕೇನೆ ಹೇಳಿದಳಿಕೆ, ಸುಖದ ಸುಖಿಗಳ ಸಂಭಾಷಣೆಯಿಂದ ದುಃಖಕ್ಕೆ ವಿಶ್ರಾಮವಾಯಿತು. ನಮ್ಮ ದುಃಖ ಇನ್ನೊಬ್ಬರ ಮುಂದೆ ಹೋಗಿ, ನಮ್ಮಂಥದೇ ದುಃಖಿಗಳ ಮುಂದೆ ಹೋಗಿ ನಮ್ಮ ದುಃಖ ತೋಡ್ಕೊಂಡೇವಂದ್ರೆ ನಮ್ಮ ದುಃಖ ಪ್ಲಸ್ ಅವ್ರ ದುಃಖ = ಡಬಲ್ ದುಃಖ. ಅದೇ ಶರಣರ ಮುಂದೆ, ಸುಖದ ಸುಖಿಗಳ ಮುಂದೆ, ಸುಖಿ ಇದ್ದವ್ರ ಮುಂದೆ ಹೇಳಬೇಕು ನಮ್ಮ ದುಃಖ. ಸ್ವಲ್ಪ ಸುಖಿನೇ ಇಲ್ಲ ಜಗತ್ನಾಗ, ಯಾರು ನೋಡಿದ್ರು ಸೆರಗಚ್ಚದೆ ಅಳದೆ. ಇದ್ದೋರು ಅಳದೆ, ಇಲ್ದೋರು ಅಳದೆ, ಉಪ್ಪಿನವ್ರು ಅಳದೆ, ತೆಂಗಿನವ್ರು ಅಳದೆ, ಬಂಗಾರಿದ್ದವ್ರು ಅಳದೆ, ಕಬ್ಬಿಣಿದ್ದವ್ರು ಅಳದೆ, ಮನೆ ಇದ್ದವ್ರು ಅಳದೆ, ಗುಡಿಸಲಿದ್ದವ್ರು ಅಳದೆ, ಮಕ್ಕಳಿದ್ದವ್ರು ಅಳದೆ, ಇಲ್ದವ್ರು ಅಳದೆ.
ಯಾರಿಗೆ ನೋಡ್ರಿ ಅಳೋದು ತಪ್ಪೇದೇನೆಲ್ಲರು. ಅದಕ್ಕೆ ಹೇಳ್ತಾರೆ ಶರಣರು, ಸುಖದ ಸುಖಿಗಳು ಯಾರದಾರ ಹೇಳ್ರಿ? ಸುಖಿ ಯಾರು? ಸ್ಪಷ್ಟ ವ್ಯಾಖ್ಯಾನ ಕೊಡ್ತಾವ್ರವರು. ಸುಖ ಯಾವುದು, ಸುಖಿ ಯಾರು? ಸುಖ ಲಿಂಗ, ಸುಖಿ ಶರಣ. ಲಿಂಗದ ಅನುಭಾವಿಯಾದ ಶರಣನೇ ಸುಖಿ. ಅದಕ್ಕಾಗಿ ಗೋಳೋ ಅಂತ ಅಳೋರು ಎದುರು ಹೋಗಿ ಅಳಕ್ಕೆ ಹೋಗ್ಬೇಡ್ರಿ. ಅವ್ರು ನಮ್ಕಿನ ಹೆಚ್ಚಿ ಗೋಳೋ ಅಂತ ಅಳೋರು ಇರ್ತಾರೆ. ಅವ್ರದ್ದು ನಮ್ಮದು ಕೂಡಿದ್ರೆ ಕೇಳಬೇಡ್ರಿ, ಕಣ್ಣೀರು ಕೋಡಿಯಾಗಿ ಹರಿತದ. ಅದಕ್ಕಾಗಿ ದುಃಖ ಶಮನ, ದುಃಖ ವಿಶ್ರಾಮ ಪಡಿಬೇಕಾದ್ರೆ, ನಮ್ಮ ದುಃಖಕ್ಕೆ ಏನಾರ ರೆಸ್ಟ್ ಕೊಡ್ಬೇಕಂದ್ರೆ ಎಲ್ಲಿಗೆ ಹೋಗಬೇಕು? ಶರಣರ ಜೊತೆಗೆ ಮಾತನಾಡಲಿಕ್ಕೆ ಹೋಗಬೇಕು. ಅಂತಹ ಶರಣರೊಂದಿಗೆ ಮಾತನಾಡಬೇಕು. ಸುಖದ ಸುಖಿಗಳ ಸಂಭಾಷಣೆಯಿಂದ ದುಃಖಕ್ಕೆ ವಿಶ್ರಾಮವಾಯಿತು. ಸಂಭಾಷಣೆಗೆ ಶೃಂಗಾರ ಶರಣರ ನುಡಿಗಡಣ. ಏನಾರ ಸ್ವಲ್ಪ ಟೈಮ್ ಅದ ನಿಮಗೆ ಅನಿಸುತ್ತಂದ್ರೆ ಹೋಗ್ರಿ, ಪಕ್ಕದ ಮನೆಗೆ ಹೋಗ್ರಿ, ಮಾತಾಡ್ರಿ. ನಿಮ್ಮಲ್ಲಿ ಎಷ್ಟು ಪುಸ್ತಕವ ಅಂತ ಕೇಳ್ರಿ, ಇಂಥ ಪುಸ್ತಕದಾಗ ಹಿಂಗೆ ಬರ್ತದ ಅಂತ ಹೇಳ್ರಿ, ಈ ವಚನದಾಗ ಹಿಂಗೆ ಅದ ಅಂತ ಹೇಳ್ರಿ. ಗೊತ್ತಿಲ್ಲದಿದ್ರೆ ಅವರಿಗೂ ಕೂಡ ತಿಳಿಸ್ರಿ. ಒಂದು ಸ್ವಲ್ಪ ಹೊತ್ತು ತಿಳಿಸೋದ್ರೊಳಗೆ ಅವ್ರ ದುಃಖನೂ ಮರೀತದ, ನಮ್ಮ ದುಃಖನೂ ಮರೀತು. ನಾವು ನಮ್ಮ ದುಃಖದೊಳಗೆ ಇಷ್ಟೊಂದು ಮಗ್ನ ದುಃಖ ಹೇಳ್ಕೊಳ್ಳಿಕ್ಕೆ ಇನ್ನೊಬ್ಬರ ಹತ್ರ ಹೋಗೋ ಬದಲಾಗಿ ಸುಖ ಹಂಚುವ ಅಮೃತೋಪಾದಿಯಲ್ಲಿ ಓಡಾಡಬೇಕು ಮನುಷ್ಯ. ಇಲ್ಲದಿದ್ದರೆ ಅವ್ರ ದುಃಖ ಜೊತೆ ನಮ್ಮ ದುಃಖ ಸೇರಿಸ್ಕೊಂಡು ದುಃಖಿಗಳಾಗ್ತೀವಿ. ಪ್ರತಿಯೊಂದು ಅಂಗಾಂಗವನ್ನು ಶುದ್ಧೀಕರಣ ಮಾಡ್ತಾ ಮಾಡ್ತಾ ಅಕ್ಕ ಹೇಳ್ತಾಳೆ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀಯುವುದು. ಈವುದು ಅಂದರೆ ಕೊಡುವುದು, ನೀಡುವುದು. ಕರಗಳಿಗೆ ಏನು ಶೃಂಗಾರ? ಬಂಗಾರದ ಥರದ ಹವಳ ಮುತ್ತು ಪೋಣಿಸಿದ ಬಳೆಗಳೇನು ಹೇಳ್ತಾರೆ. ಇಲ್ಲ ಅಂದರೆ ಬಂಗಾರ ಬಳೆ ನಿಟ್ಟು ಬಡವರಿಗೆ ಬಗೆಬೇಡ, ಬಂಗಾರ ನಿನಗೆ ಎಲ್ಲ ಗೊತ್ತಿದೆ. ಇನ್ನು ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಹೊತ್ತು ಹೊರಳುವುದೇನೂ ತಡವಿಲ್ಲ. ನನ್ನ ಕೈಯಾಗ ಬಂಗಾರ ಬಳಿಯವ ಅಂತ ಕೈ ಮಾಡಿ ಮಾಡಿ ಮಾಡೋದಕ್ಕಿಂತನೂ ಕೈ ಎತ್ತಿ ನೀಡೋದು ಕಲಿಬೇಕು. ಕೈ ಎತ್ತಿ ನೀಡಿದ್ರೆ ಅದಕ್ಕೆ ಕಳೆ ಬರ್ತದೆ. ಮಧ್ಯಾಹ್ನದ ಹೊತ್ತಿದ್ದಂಗದ ಶ್ರೀಮಂತಿಕೆ ಅನ್ನೋದೇನು ಭಾಳ ಅಲ್ಲದು. ಗಾದಿ ಏನು ಹೇಳ್ತಾರಪ್ಪ, ಗಾದಿ ಲೋಡು ಬೀದಿಗೆ ಏನು ಹೇಳ್ತಾರೆ ಅಪ್ಪವ್ರಿಗೆ ಗೊತ್ತಿದಿರ್ಬೇಕದು. ಲೋಡು ಗಾಡಿಗೆ, ಗಾಡಿ ಲೋಡಿಗೆ ಹಿಂಗೇನೋ ಹೇಳ್ತಾರದು. ಹಂಗಿದ್ದವ್ರು ಹಿಂಗಾಗತ್ತೆ ತಡ ಇಲ್ಲ, ಹಿಂಗಿದ್ದವ್ರು ಹಂಗಾಗತ್ತೆ. ಗೊತ್ತಾಯ್ತಲ್ಲ? ಗೊತ್ತಾದ್ರೆ ಸಾಕು. ಅದಕ್ಕಾಗಿ ಹೇಳ್ತೀವಿ, ನಾವು ಯಾವಾಗಾದರೂ ಕೂಡ ಅಂಥ ಒಂದು ಬಂಗಾರನೋ ಮತ್ತೇನೋ ನಮ್ಮ ಜೀವನದಲ್ಲಿ ಅದಾವಲ್ಲ. ಅದಕ್ಕಾಗಿ ನಮ್ಮ ಶಿರದ ವಿಚಾರ, ಉರದ ಅನುಭವ, ಎದೆಯ ಅನುಭವ ಮತ್ತು ಶಿರದ ವಿಚಾರಗಳು ಕೃತಿ ಇಳಿತಕ್ಕಂಥ ದಿವ್ಯ ಸಾಧನ ನಮ್ಮ ಕೈ ಅದ. ಈ ಕೈ ಭಾಳ ಶುದ್ಧವಾಗಿರಬೇಕು. ಏನು ಹೇಳ್ತಾರೆ ಗುರುದೇವರು? ಕೈಯ ತೊಳೆದಲ್ಲದೆ ಮುಟ್ಟಲಿಯ. ಕೈ ತೊಳಿಬೇಕಂದ್ರೆ ಏನು ಮಲಿನ ಆಗ್ಯದ? ಇದಕ್ಕೆ ಎಂತೆಂಥ ಸಾಬೂನು ಹಚ್ಚಿ ತೊಳ್ಕೊಂಡಿವಿ. ಏನು ಮಲಿನದ ಅಂದರೆ ಇದು ನಾನು ನಂದದ ಇದು ಅನ್ನೋದೇನದಲ್ಲ, ಅದರ ಮಲಿನತೆಯಿಂದ ಇದು ಅಶುದ್ಧ ಆಗ್ಯದ. ಅದಕ್ಕಾಗಿ ಈ ಕೈ ನಂದದ ಅನ್ನೋದು ತೊಳಿಲಾರ್ದೇ ದೇವ ನಮ್ಮ ಕೈಯಿಂದ ಏನನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೇನೆ ಲಿಂಗಾಯತ ಧರ್ಮ ತತ್ವ ಸಿದ್ಧಾಂತದ ಜೀವಾಳ ಅಂದರೆ ಗುರುವ ನೋಡಿರೋ, ಲಿಂಗವ ಹಾಡಿರೋ, ಜಂಗಮವ ಕೂಡಿರೋ. ಗುರುವ ನೋಡಿರೋ, ಲಿಂಗವ ಹಾಡಿರೋ, ಜಂಗಮವ ಕೂಡಿರೋ. ಸಮಾಜದಲ್ಲಿ ಕೂಡಿ ಬದುಕೋದನ್ನು ಕಲಿಬೇಕು. ಜೊತೆಗೆ ಒಂದು ಭಾಳ ಎಚ್ಚರಿಕೆಯ ಮಾತು, ಶರಣರು ಎಲ್ಲಿನೂ ದಾಸೋಹದ ಪದ ಯಾವಾಗ ಬಳಸ್ತಾರೆ ಅವಾಗ ಒಂದು ಎಚ್ಚರಿಕೆಯ ಲೈಟ್ ಇಟ್ಟಿರ್ತಾರೆ ಎದುರಿಗೆ. ಸತ್ಪಾತ್ರ ಕೀಯುವುದು ಅಂತ ಹೇಳ್ತಾರೆ. ಸತ್ಪಾತ್ರಕ್ಕೆ ಕೊಡ್ಬೇಕು. ಬೇಡೋರು ಭಾಳ ಜನ ಅದಾರೆ ಜಗತ್ತಿನೊಳಗೆ. ಯಾವ್ಯಾವುದಕ್ಕೋ ಬೇಡ್ತಾರೆ, ಯಾವ್ಯಾವುದಕ್ಕೋ ತೊಗೊಂಡು ಹೋಗಿ ಅವ್ರು ಏನೇನೋ ಕೆಲಸ ಮಾಡಿದ್ರಂದ್ರೆ ಅವರು ಮಾಡಿದ ಪಾಪಕಾರದಲ್ಲಿ ನಮಗೂ ಕೂಡ ಭಾಗಿಯಿರ್ತದೆ, ಪಾಲಿರ್ತದೆ. ನೀವು ಯಾರಿಗೋ ಕೊಡ್ತೀರಿ, ಹೋಗಿ ಕೊಡೋದು ಯಾರ್ದಾರ ಕೊಲೆ ಮಾಡೋದ ಅಂದರೆ, ನಶಾದೊಳಗೆ ಕೊಲೆ ಮಾಡೋದ ಅಂದರೆ, ಯಾವುದೋ ದುಶ್ಚಟಕ್ಕೆ ಬಿದ್ದ ಅಂದರೆ, ಈಗ ನೋಡ್ರಿ ನಾಳೆಲ್ಲ ಬರ್ತಾವೆ, ಯಾರ್ಯಾರೋ ಕೇಳ್ತಾರೆ, ಏನೇನೋ ಕೇಳ್ತಾರೆ. ನಾವು ಕೂಡ ಅಂಜ್ ಕೊಡಬೇಕಾಗ್ತದಲ್ರಿ ಅಂತ ಎಷ್ಟು ಜನ ಹಾಳಾಗ್ತಾ ಇದ್ದಾರೆ, ಎಷ್ಟು ಯುವಕರು ಅದರೊಳಗೆ ಹಾಳಾಗ್ತಾ ಇದ್ದಾರೆ, ನೀವು ಲೆಕ್ಕ ಹಾಕ್ರಿ. ಅದಕ್ಕೆ ನಾವು ವಿಚಾರ ಮಾಡ್ಬೇಕು, ಯಾವುದಕ್ಕೆ ಕೊಡಬೇಕು. ಮತ್ತು ಎಷ್ಟೋ ಜನ ಬರ್ತಾರೆ, ತುಳಜಾಪುರಕ್ಕೆ ಹೋಗ್ಲತ್ತೀನಿ, ಏನಾರ ಕೊಡ್ರಿ ಬಸ್ ಚಾರ್ಜ್ ಅಂತ. ಏನು ಅಡಸದ ಇಟ್ಟು ಬಸ್ ಚಾರ್ಜ್ ಮಾಡ್ಕೊಂಡು ಹೋಗೋದೇ. ಹಾಗೆ ಎದಕ್ಕೆ ಹೋಗ್ತೀವಿ ಎಂದರೆ ವಿಚಾರ ಮಾಡ್ತೀವಿ. ನಮಗಿಷ್ಟು ಬುದ್ಧಿಗೇಡಿತನ ಇರ್ತದೆ ನಮ್ಮಲ್ಲಿ. ಅಂದ್ರೆ ಪಾಪ ಬೀರುತ್ವ ನಾವು ಭಾಳ ಪಾಪಕ್ಕೆ ಹೇಳಿರೋರು ಏನು ಕೊಡಲಿಲ್ಲ ಅಂದ್ರೆ ಏನಾಗ್ತದೋ. ಆಕಿ ಶಿರಡಿಗೆ ಹೋಗ್ತೀನಿ ಅಂದಾಳಂದ್ರೆ ಮತ್ತು ಸಾಯಿಬಾಬಾ ನನಗೆ ಏನಾರ ಮಾಡ್ಯಾರೋ, ತುಳಜಾಪುರಕ್ಕೆ ಹೋಗ್ತೀನಿ ಅಂದ್ರೆ ತಾಯವ್ ಏನಾರ ಮಾಡ್ಯಾಳು.
ಎಷ್ಟು ಅಂಜಿಕೆದಾಗ ಇರ್ತೀರಿ. ಅದಕ್ಕೆ ವಿಚಾರ ಮಾಡ್ಬೇಕು ನಾವು ಯಾವಾಗ್ಲೂ. ನಮ್ಮ ದುಡ್ಡು, ಒಂದು ದುಡ್ಡು ನಾವು ಕೊಡಬೇಕಾದರೂ ಕೂಡ ಅದು ಅತ್ಯಂತ ಸತ್ಪಾತ್ರಕ್ಕೆ ಹೋಗ್ಬೇಕು.